ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇಳಿಸಿದ ನಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಆತ್ಮೀಯರೇ, ಈ ಬಳ್ಳಾರಿ ಒಂದಿಷ್ಟು ಕಾಲ ಶಾಂತ ಆಗಿತ್ತು. ಆದರೆ ಈಗ ಮತ್ತೆ ನಿಮಗೆ ಗೊತ್ತದ, ಗುಂಡಿನ ದಾಳಿ, ದುಮಿಡಿ, ಗುದ್ದಾಟ, ಎರಡು ರೆಡ್ಡಿಗಳ ಮಧ್ಯೆಲ್ಲ ಇಬ್ಬರು ರೆಡ್ಡಿಗಳು ಇವತ್ತು ನಿಶ್ಚಿತವಾಗಿಯೂ ಹಣಬಲದಿಂದ ತೋಳ್ಬಲದಿಂದ ಇಬ್ಬರು ಪಂಡಿತರಿದ್ದಾರೆ. ಪಂಡಿತ ಈ ಶಬ್ದ ಬಳಸಬಾರದು, ಆದರೆ ಆ ದಿಶೆಯಲ್ಲಿ ಹೊರಟಂಥ ನಿಶ್ಚಿತವಾದ ಜ್ಞಾನ ಹೊಂದಿದವರಾಗಿದ್ದಾರೆ. ಅಂದ್ರೆ ಗುಂಡು ಹಾರಿಸಾದರೂ ನಾವು ನಮ್ಮ ಬೇಕಾದಂಥ ಸಾಧಿಸಬೇಕು, ಸಾಧಿಸಬಲ್ಲೆವು ಅನ್ನುವಂಥದ್ದು. ಈಗಂತೂ ಇತ್ತೀಚಿನ ವರದಿ ಬಂದಾಗ ವಿಶೇಷವಾಗಿ ಸತೀಶ್ ರೆಡ್ಡಿ ಹಾರಿಸಿರ್ಬೋದು, ಗಾಳಿಯಲ್ಲಿ ಹಾರಿನ ತಗೊಂಡು ತಗಲಿರಬಹುದು ಅನ್ನುವಂಥ ಮಾತನ್ನು ರಾಜಶೇಖರ್ ಅವರು ತಿಳ್ಕೊಳ್ತಾರೆ. ಅವ್ರಿಗೆ ಆಗಿರ್ಬೋದು ಅಂತೇಳಿ ಸ್ವತಃ ಸಿದ್ದರಾಮಯ್ಯನವರು ಒಪ್ಪುಕೊಳ್ಳೋದನ್ನು ಗಮನಿಸಿದಾಗ ಇದು ಏನೋ ಮಾಡಲಿಕ್ಕೆ ಹೋಗಿ ಏನೋ ಆಯಿತು ಅನ್ನುವಂಥದ್ದು ಅಂತ, ಗೌರವ ಮಾಡಲಿಕ್ಕೆ ಹೋಗಿ ಗಣಪತಿ ಆದ ಅಂತ ಹಿಂಗೆ ನಮ್ಮ ಗಾಂಧಿ ಮಾತುಗಳಿದ್ದಾವೆ. ಹಾಗಾಗಿದೆ ಈ ಪರಿಸ್ಥಿತಿ. ಇವತ್ತು ಕಾಂಗ್ರೆಸ್ ಮತ್ತು BJP ಇಬ್ಬರೂ ಸಜ್ಜನರಾಗಿ ಮಾತಾಡ್ತಾ ಇದ್ದಾರೆ. ಇಬ್ಬರಲ್ಲೂ ಗುಂಡಾಗಳಿದ್ದಾರೆ, ಇಬ್ಬರಲ್ಲೂ ರೌಡಿಗಳಿದ್ದಾರೆ, ಇಬ್ಬರು ಇವತ್ತು ರಾಜಕಾರಣವನ್ನು ಹಣದ ಮೇಲೆ ಮಾಡ್ತಾಯಿದ್ದಾರೆ, ಸಾರಾಯಿ ಮೇಲೆ ಮಾಡ್ತಾಯಿದ್ದಾರೆ. ಎರಡು ಕಡೆ ಅವರು ಮೆಗ್ಮಿ ಮಧ್ಯದಾಗ ಮಾಡ್ತಾಯಿದ್ದಾರೆ. ಆದರೂ ಇವತ್ತು ಎಲ್ಲರೂ ನಾವು ಸಜ್ಜನರು, ನಾನು ಸಜ್ಜನರು ಅಂತ ಹೇಳುವಂಥದ್ದು ನೋಡಿರಿ. ಜನಾರ್ದನ್ ರೆಡ್ಡಿ ಅವ್ರ ಇತಿಹಾಸ ಅಂತ ಎಲ್ಲರಿಗೂ ಗೊತ್ತಿದ್ದ ವಿಷಯ ಅದ, ಅದ್ರ ಬಗ್ಗೆ ಬಿಡಿಸೋಳ ಅವಶ್ಯಕತೆ ಇಲ್ಲ. ರಾಮ್ಲೋ ಅವ್ರ ಬಗ್ಗೆಯೂ ಅದ ಆರೋಪಗಳಿದ್ದಾವೆ. ಅದೇಗ ಸೋಮಶೇಖರ್ ರೆಡ್ಡಿ ಇರ್ಬೋದು, ಕರುಣಾಕರ್ ರೆಡ್ಡಿ ಇರ್ಬೋದು, ಅವರ ಬದಲಾಗಿ ಸಹಿತ ಇತಿಹಾಸ ಏನಾಗಿ ಹೇಳ್ಕೊಳ್ಳೋದಂತ ಒಳ್ಳೇದಿಲ್ಲ ಅವ್ರದ್ದು. ಅಲ್ಲಿ ಅವರು ಗುಂಡಾಗಿರಿ ಮಾಡ್ತಾ ಹೋಗಿದ್ದು ಅನೇಕ ಅಲ್ಲಿ ಕೊಲೆಗಳಾಗಿ ಹೋಗಿದ್ದಾವೆ, ಕೆಲವೊಂದು ಕೊಲೆಗೆ ಮುಚ್ಚಿ ಹೋಗಿದ್ದಾರೆ ಹಿಂದಿನ ಒಂದು ಆಡಳಿತದಲ್ಲ, ಈಗೂ ನಡೀತಾನೆ ಇದ್ದಾವೆ. ಒಟ್ಟಾರೆಯಾಗಿ ಬಳ್ಳಾರಿ ಅಭಿವೃದ್ಧಿ ಯಾವ ದಿಶೆಯಲ್ಲಿ ಆಗ್ಯದಪ್ಪ ಅಂದರೆ ಈ ಒಂದು ರಕ್ತ ಹಂಚುವಿಕೆ ಹರಿಯುವಿಕೆಯಲ್ಲೇ ಮುಂದದಪ್ಪ ಇದು ಬಳ್ಳಾರಿ ಅಂತೇಳಿ. ಇವತ್ತಿಗೂ ಅಲ್ಲಿ ಬಡತನ ಬಿಟ್ಟು ಹೋಗಿಲ್ಲ, ಅಲ್ಲಿ ಖನಿಜೆಲ್ಲ ಖಾಲಿ ಆಗ್ಯದ, ಕಬ್ಬಿಣ ಖನಿಜ ಫುಲ್ಲಾಗಿ ಹೋಗಿಬಿಟ್ಟದ. ಹೀಗಾಗಿ ಒಂದಲ್ಲ ಎರಡರ ಇಡೀ ಒಂದು ಅನಾರೋಗ್ಯ ಪೀಡಿತ ಪ್ರದೇಶ ಆಗೋದಂಗೆ ಆಗಿ ಹೋಗ್ಬಿಟ್ಟದ ಬಳ್ಳಾರಿ. ಅದರ ಅಭಿವೃದ್ಧಿ ಏನಪ್ಪ ಅಂದರೆ ಈ